ಮಹಾರಾಷ್ಟ್ರದ ರಾಯಗಢದಲ್ಲಿ 72 ವರ್ಷದ ಪುರುಷನನ್ನ ಮದುವೆಯಾಗೋದಾಗಿ ಭರವಸೆ ನೀಡಿ ಮಹಿಳೆಯೊಬ್ಬರು ಆತನನ್ನ ಹತ್ಯೆ ಮಾಡಿದ್ದಾರೆ ಎಂದು ಪೊಲೀಸರು ಮಂಗಳವಾರ ತಿಳಿಸಿದ್ದಾರೆ. ಅಪರಾಧಕ್ಕೆ ಸಂಬಂಧಿಸಿದಂತೆ ಮಹಿಳೆ ಮತ್ತು ಆಕೆಯ ಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಪ್ರಕಾರ ಮಹಿಳೆಯು ಕೈರನ್ನು ಮದುವೆ ಆಗ್ತೇನೆಂದು ನಂಬಿಸಿ ಆಮೇಲೆ ನಿರಾಕರಿಸಿದಾಗ ಕೈರ್ ತಾನು ಕೊಟ್ಟ ಆಭರಣ ಮತ್ತು ಉಡುಗೊರೆಗಳನ್ನ ವಾಪಸ್ ನೀಡುವಂತೆ ಒತ್ತಾಯಿಸಿದ್ರು. ಆ ಕಾರಣದಿಂದ ಆರೋಪಿ ಕೈರನ್ನ ಕೊಲ್ಲಲು ನಿರ್ಧರಿಸಿದ್ಲು ಎಂದು ಹೇಳಲಾಗಿದೆ. ಪೊಲೀಸರ ಪ್ರಕಾರ ಕೈರ್ ಅವರ ಮೊದಲ ಪತ್ನಿ 2012ರಲ್ಲಿ ನಿಧನರಾದರು. ನಂತರ ಅವರ ಮಕ್ಕಳ ಅನುಮತಿಯೊಂದಿಗೆ ಅವರು ಮರುಮದುವೆಯಾದರು. ಆದಾಗ್ಯೂ 2021ರಲ್ಲಿ ಅವರ ಎರಡನೇ ಪತ್ನಿ ಕೋವಿಡ್ನಿಂದಾಗಿ ಮೃತಪಟ್ಟರು. ಅವರ ಮಕ್ಕಳು ಮದುವೆಯಾಗಿ ದೂರ ಹೋಗಿದ್ದ ಕಾರಣ ಕೈರ್ ಪುನಃ ಮದುವೆಯಾಗಲು ನಿರ್ಧರಿಸಿದರು. ಆಗ 72 ವರ್ಷ. ಇವರನ್ನ ಮದುವೆಯಾಗಲು ಒಪ್ಪಿದ ಆರೋಪಿ ಆನಂತರ ಅವರಿಗೆ ಮೋಸ ಮಾಡಿದ್ಲು. ಆನಂತರ ಅವರಿಬ್ಬರ ನಡುವಿನ ಜಗಳ ಕೈರ್ ಅವರ ಹತ್ಯೆಯಲ್ಲಿ ಅಂತ್ಯವಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ.